ಇವತ್ತು ನಾನು ಫ್ರೆಂಚ್ ಫ್ರೈಸ್ ಮಾಡತ್ತೇನೆ ರೀ ಆಲೂಗಡ್ಡೆಯಿಂದ. ಭಾಳ ಮಸ್ತಾಗಿದ್ರು. ನೀವು ಒಂದ್ಸತಿ ಹಿಂಗೆ ಮಾಡಿ ನೋಡಿರಿ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೆಂಗೆ ಅದೀರಿ ಎಲ್ಲರೂ? ಇವತ್ತು ಹೊರಗೆ ಭಾಳ ಜೋರು ಮಳೆ ಬರಾತಿತ್ತು. ಮಳೆಗೆ ಏನಾದರೂ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನ್ಸತ್ತಿತ್ತು. ಅವಾಗ ನಾನು ಫ್ಲ್ಯಾಶ್ ಆಗಿದ್ದೇನೆ ಆಲೂಗಡ್ಡೆ ಇದ್ದು ಫ್ರೆಂಚ್ ಫ್ರೈಸ್ ಮಾಡಬೇಕು ಅಂಥೇಳಿ. ನಾನು ಭಾಳ ಸುಲಭವಾಗಿ ಮಾಡಕತ್ತೇನೆ ರೀ. ನೀವು ಒಂದ್ಸತಿ ನಾ ಹೆಂಗೆ ಮಾಡತ್ತೇನಂತ ನೋಡಿರಿ. ಹಿಂಗೆ ನಾ ಮಾಡಿದಾಗ ನೀವು ಒಂದ್ಸತಿ ಮಾಡಿದ್ರಿ ಅಂದರೆ ಹೋಟೆಲ್ಗೆ ಹೋಗಿ ತಿನ್ನೋದನ್ನ ಮರ್ತು ಬಿಡ್ತೀರಿ. ಯಾವಾಗಲೂ ಮನೆಯೊಳಗೆ ಮಾಡ್ಕೊಂಡು ತಿಂತೀರಿ. ಅಷ್ಟು ಚಲೋ ಆಗಿದ್ದು. ಈಗ ಹೆಂಗೆ ಮಾಡೋದು ಅಂತ ನೋಡೋಣ್ರಿ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ವಿಡಿಯೋನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಈಗ ನಾನು 2 ಆಲೂಗಡ್ಡೆ ತೊಗೊಂಡೇನಿ. ಮ್ಯಾಗಿಂದ ಸಿಪ್ಪೆ ತೆಗೆದು ಹಿಂಗೆ ಮೊದಲೇ ಹಿಂಗೆ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡೇನಿ ರೀ. ಕಟ್ ಮಾಡ್ಕೊಂಡು ಆಮೇಲೆ ಹಿಂಗೆ ನೋಡಿರಿ ಎಷ್ಟು ದಪ್ಪ ಇರಬೇಕು. ಆಮೇಲೆ ಹಿಂಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳಕತ್ತೇನಿ. ನೋಡತ್ತಿರ್ಬೋದು ನೀವು. ಈಗ ಹಿಂಗೆ ಇವನ್ನೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿರಿ ನೀರಿಗೆ ಹಾಕ್ಕೊಳತ್ತೇನಿ. ನೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಚೆಂದಾಗಿ ತೊಳ್ಕೊಳ್ಳೋನು. ಆಮೇಲೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳತ್ತೇನೆ ರೀ. ನೀವಿಲ್ಲಂದ್ರೆ ಅರ್ಬಿ ಮ್ಯಾಲೆ ಇವನ್ನ ನೀರೆಲ್ಲ ಒಣಗಿಸ್ಕೋಬೋದು. ನೀರು ಇರಬಾರ್ದು ರೀ. ನೀರಿದ್ರೆ ಎಣ್ಣೆ ಒಳಗೆ ಹಾಕಿರ ಎಣ್ಣೆ ಚಟ್ ಚಟ್ ಅಂತ ಸಿಡಿತೈತಿ. ಹಾಗಾಗಿ ಇವನ್ನ ನೀರೆಲ್ಲ ಆರಿಸ್ಕೋಬೇಕು. ನೋಡಿರಿ, ಈಗ ಟಿಶ್ಯೂ ಪೇಪರ್ನಾಗ ಹಾಕಿ ಎಲ್ಲ ನಾನು ನೀರನ್ನು ಆರಿಸತ್ತೀನಿ. ನೀರೆಲ್ಲ ಹೋದ್ಮೇಲೆ ನಾನು ಇವನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡೇನಿ ರೀ. ಇದಕ್ಕೆ ನಾನೀಗ 2 ಸ್ಪೂನ್ ಆಗೋಷ್ಟು ಹಾಕತ್ತೀನಿ. ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳತ್ತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ನೀರದು ಏನು ಹಾಕತ್ತಿಲ್ಲ, ಹಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ಈ ಕಡೆ ಎಣ್ಣೆ ಕಾಯಕ್ಕೆ ಇಡಾಕತ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿದ್ದಂಥ ಆಲೂಗಡ್ಡೆ ಹಾಕ್ಕೊಳತ್ತೀನಿ. ನೋಡಿರಿ, ಇದನ್ನ ಈಗ ನಾವು ಹೈ ಫ್ಲೇಮ್ ಒಳಗನ ಇವನ್ನ ನಾವು ಒಂದು 50% ಅಷ್ಟು ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಒಳಗೆ ಇಟ್ಕೋಬೇಕು ರೀ. ಈಗ ಒಂದು ಸ್ವಲ್ಪ ಬೆಂದ ಮೇಲೆ ನಾನು ಇವನ್ನ ತೆಗಿತೀನಿ. ನೋಡಿರಿ, ಈಗ ನಾನು ತೆಗಿಯಾತೀನಿ. ಮತ್ತು ಇನ್ನೂ ಉಳಿದಿದ್ದು ಏನಿದಾವಲ್ಲ ಅವನು ನಾನು ಹಾಕ್ಕೊಂಡು ಹಿಂಗೆ ಫ್ರೈ ಮಾಡ್ಕೋತೀನಿ ರೀ. ನೋಡಿರಿ, ಈಗ ಎಲ್ಲ ಫ್ರೈ ಮಾಡ್ಕೊಂಡೆ. ನೀವು ಸ್ವಲ್ಪ ಆರಿದ ಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳತ್ತೀನಿ. ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಮತ್ತು ಈಗ ಅವನ್ನೆಲ್ಲ ನಾನು ಎಣ್ಣೆಗೆ ಹಾಕತ್ತೀನಿ. ಒಂದು ಸತಿ ಚೆಂದಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ಇದನ್ನು ನಾವು ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕು ಒಂದು 5 ನಿಮಿಷ. ಆವಾಗ ಒಂದು ಸ್ವಲ್ಪ ಹಿಂಗೆ ಮಾಡ್ಕೊತ ಇರ್ಬೇಕು ರೀ. ಕೆಳಗಿನ ಮೇಲೆ ಮ್ಯಾಗಿನ ಕೆಳಗೆ ಮಾಡಿರಿ. ಅವಾಗ ಚೆಂದಾಗಿ ಒಳಗೂ ಬೆಂದಿರ್ತಾವೆ, ಮ್ಯಾಲೂ ಕ್ರಿಸ್ಪಿ ಆಗಿರ್ತಾವೆ. ನೋಡ್ಬೋದು ರೀ ನೀವು, ಸ್ವಲ್ಪ ಕಲರ್ ಚೇಂಜ್ ಆಗತ್ತವು. ನೋಡಿರಿ, ಈಗ ರೆಡಿ ಆಗಿದ್ದವು. ಈಗ ನಾನು ಗ್ಯಾಸ್ನ ಆಫ್ ಮಾಡಿ ಇವನ್ನ ಒಂದು ಪ್ಲೇಟಿಗೆ ತಕ್ಕೊಳತ್ತೀನಿ. ನೋಡಿರಿ, ಈಗ ಒಂದು ಪ್ಲೇಟಿಗೆ ತಗೊಂಡಿನಿ. ಈಗ ಇದಕ್ಕೆ ನೀವು ಬರೀ ಸಾಲ್ಟ್ ಹಾಕ್ಕೊಂಡು ತಿನ್ಬೋದು. ನಾನಿಲ್ಲಿ ಮೊನ್ನೆ ರಾಯಲ್ ಮಾರ್ಟಿಂದ ಮಸಾಲ ತಂದಿದ್ದು ರೀ. ಆ ಮಸಾಲಾನ ಯೂಸ್ ಮಾಡತ್ತೀವಿ. ಈಗ ಒಂದು ಸ್ವಲ್ಪ ಹಂಗೆ ಇಡೋದಿತ್ತು ನೋಡಿ, ಮಸಾಲ ತಿಂತಾ ಇಲ್ಲ ಆಮೇಲೆ. ಅದು ತಿಂದು ನೋಡಿ ಮೊದಲು ಒಂದ ಹೆಂಗಾಗಿದ್ದು ಅಂಥೇಳಿ ಕಮೆಂಟ್ ಮಾಡಿರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುಕ ಬೆಲ್ ಐಕನ್ ಇರ್ತೈತಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸುಡಾತಾವು ಹೆಂಗಾಗ್ಯಾವ ಸನು? ಹೆಂಗಾಗ್ಯಾವ?
ಸೂಪರ್ ಆಗ್ಯಾವ ತಿನ್